ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಚುನಾವಣೆ ಮುಗಿದು ದಿನಗಳೇ ಕಳೆದರೂ ಕೂಡ ಇನ್ನೂ ಕಾಂಗ್ರೆಸ್ನಲ್ಲಿ ಜಟಾಪಟಿ ಮುಂದುವರಿತಾನೆ ಇದೆ. ಲೋಕಸಭಾ ಚುನಾವಣೆಯ ಸೋಲಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರೇ ಸೋಲಿಗೆ ಕಾರಣ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಹಿಂದೆ ಹೇಳಿಕೆಯನ್ನ ನೀಡಿದ್ರು. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ನೀಡಿದ್ದಾರೆ. ಸಿಎಂ ಸೂಚಿಸಿದ್ರೆ ರಾಜೀನಾಮೆ ನೀಡಲು ಸಿದ್ಧ, ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ನೀಡ್ತೇನೆ. ಬಿಕೆ ಹರಿಪ್ರಸಾದ್ ಹಲವು ರಾಜ್ಯಗಳಲ್ಲಿ ಉಸ್ತುವಾರಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಎಲ್ಲಾ ಕಡೆ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಅಂತ ಹೇಳಿರೋದು. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಈಶ್ವರ್ ನೇರ ಸಂಪರ್ಕದಲ್ಲಿರ್ತಾರೆ. ಈಶ್ವರ್, ಚುನಾವಣೆ ಮುಗಿತು, ಸೋಲಿನ ಪರಾಮರ್ಶೆಗಳು ಕೂಡ ಒಂದು ಹಂತದಲ್ಲಿ ಮುಗಿತು, ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಪ್ರತಿ ಮಾತು ನಡೀತಾನೆ ಇದೆ. ಇವತ್ತಿನ ಪ್ರಕರಣದ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಸ್ಮಿತಾ, ಏನು ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿಸಿದಷ್ಟು ಸ್ಥಾನಗಳು ಬರದೇ ಇರೋದ್ರಿಂದ ಬಹುತೇಕವಾಗಿ ಕಾಂಗ್ರೆಸ್ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಆಂತರಿಕ ಬೇಗುದಿ ಪದೇ ಪದೇ ಬಹಿರಂಗವಾಗ್ತಾನೆ ಬರ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಬಿಕೆ ಹರಿಪ್ರಸಾದ್ ವಿರುದ್ಧ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ವಿರುದ್ಧ ಗರಂ ಆಗಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖವಾದ ಕಾರಣ ಬಿಕೆ ಹರಿಪ್ರಸಾದ್ ಅವರು ಕೂಡ ದೆಹಲಿಯಲ್ಲಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಸೋಲಿಗೆ ಯಾರು ಹೊಣೆಗಾರರಾಗ್ತಾರೆ ಅನ್ನುವ ಮಾತನ್ನು ಕೇಳಿದ್ರು. ಆ ಸಂದರ್ಭದಲ್ಲಿ ಆಯಾ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡಿದ್ದಂಥವರೇ ಇದಕ್ಕೆ ನೇರವಾಗಿ ಹೊಣೆಗಾರರಾಗ್ತಾರೆ ಅನ್ನೋ ಮಾತನ್ನು ಕೂಡ ಆಡಿದ್ರು. ಇದನ್ನ ಇವತ್ತು ಪುನರುಚ್ಚರಿಸಿದಂಥ ಒಂದು ರಾಮಲಿಂಗಾರೆಡ್ಡಿ ಅವರು ಇದು ಕೇವಲ ಉಸ್ತುವಾರಿ ಸಚಿವರು ಮಾತ್ರ ಹೊಣೆಗಾರರಾಗೋದಿಲ್ಲ, ಪಕ್ಷದ ಎಲ್ಲ ರೀತಿಯ ಎಲ್ಲ ಸ್ತರದಲ್ಲಿರುವಂತಹ ಮುಖಂಡರು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು ಬಹುತೇಕವಾಗಿ ಹಲವಾರು ರಾಜ್ಯಗಳ ಉಸ್ತುವಾರಿಯನ್ನ ಬಿಕೆ ಹರಿಪ್ರಸಾದ್ ಅವರು ವಹಿಸಿಕೊಂಡಿದ್ರು. ಆ ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಮೊದಲು ಬಿಕೆ ಹರಿಪ್ರಸಾದ್ ಅವರು ಹೇಳಿ, ಬಿಕೆ ಹರಿಪ್ರಸಾದ್ ಹೋಗಿ ಪ್ರಚಾರ ಮಾಡಿದಂಥ ಉಸ್ತುವಾರಿ ವಹಿಸಿಕೊಂಡಂಥ ರಾಜ್ಯಗಳಲ್ಲೂ ಕೂಡ ಹೀನಾಯವಾಗಿ ಸೋತಿದ್ದಾರೆ. ಅದನ್ನ ಫಸ್ಟ್ ಅವರು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ ಅನ್ನುವ ಅರ್ಥದಲ್ಲಿ ರಾಮಲಿಂಗಾರೆಡ್ಡಿ ಅವರು ಇವತ್ತು ನೇರವಾಗಿ ಬಿಕೆ ಹರಿಪ್ರಸಾದ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮತ್ತೆ ಇನ್ನೂ ಕೂಡ ಮುಂದುವರೆದು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ನೀಲಿಗಣ್ಣಿನ ಹುಡುಗ, ಆದರೂ ಕೂಡ ರಾಹುಲ್ ಗಾಂಧಿ ಅವರೇ ನೇರವಾಗಿ ನಿಲ್ಲಿಸಿದಂಥ ನಂದನ್ ನಿಲೇಕೇಣಿ ಅವರ ಸೋಲಿಗೂ ಕೂಡ ರಾಮಲಿಂಗಾರೆಡ್ಡಿ ಕಾರಣ ಅನ್ನೋದು ಮಾತು ಕೂಡ ಪಕ್ಷದ ವತಿಯಲ್ಲೂ ಕೂಡ ಕೇಳಿಬಂದಿತ್ತು. ಸ್ವತಃ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ನಂದನ್ ನಿಲೇಕೇಣಿ ಅವರಿಗೆ ಸಾಕಷ್ಟು ಅಂದರೆ ತೀವ್ರವಾದ ಹಿನ್ನಡೆಯಾದಂಥ ಒಂದು ಫಲಿತಾಂಶವೂ ಕೂಡ ಅಲ್ಲಿ ಲಭ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಹಾಗಾಗಿ ರಾಮಲಿಂಗಾರೆಡ್ಡಿ ಯಾರೆಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು ಅವರೇ ಸೋಲಿಗೆ ಕಾರಣ, ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಮಾತನ್ನ ಚುನಾವಣೆಗೂ ಮುಂಚೆಯೇ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ನಂತರವೂ ಕೂಡ ಅದು ಬಹುತೇಕ ಬಾರಿ ಪ್ರಸ್ತಾಪವಾಗಿತ್ತು. ಈಗ ಅಂಥದ್ದೇ ಮಾತು ಮತ್ತೆ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸೂಚಿಸಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಇದು ಕೇವಲ ರಾಮಲಿಂಗಾರೆಡ್ಡಿ ಒಬ್ಬರೇ ಹೇಳಿದಂತ ಮಾತಿಲ್ಲ, ಅಭಯ್ ಚಂದ್ರ ಜೈನ್ ಕೂಡ ಈ ಮಾತನ್ನು ಹೇಳಿದ್ರು, UT ಖಾದರ್ ಅವರು ಕೂಡ ಹೇಳಿದ್ರು. ಅಂದ್ರೆ ಮಂಗಳೂರಲ್ಲೂ ಕೂಡ ಸೋತಿರುವಂತಹ ಸಂದರ್ಭದಲ್ಲಿ ಬಹುತೇಕ ಸಚಿವರು ಎಲ್ಲೆಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ವಹಿಸಿಕೊಂಡು ಸೋತಿದ್ದಾರೆ ಎಲ್ಲರೂ ಕೂಡ ಸಿಎಂ ಸೂಚಿಸಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಇದು ಕೂಡ ಖಂಡಿತವಾಗ್ಲೂ ನಿನ್ನೆ ಏನು ಪರಮೇಶ್ವರ್ ಅವರು ಒಂದು ಮಾತನಾಡಿದ್ದಾರೆ, ಅಂದ್ರೆ ಸಂಪುಟ ಪುನರಚನೆ ಆಗುತ್ತೆ ಅನ್ನೋ ಮಾತನಾಡಿದ್ದಾರೆ. ಈ ಪುನರಚನೆ ಆದಂತಹ ಸಂದರ್ಭದಲ್ಲಿ ಈ ಸೋಲಿನಿಗೆ ಯಾರ್ಯಾರು ತೀವ್ರವಾಗಿ ಸೋಲಿಗೆ ಹೊಣೆಗಾರರಾಗಿದ್ದಾರೆ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಾಗ್ತದ ಅಂತದೊಂದು ಹೇಳಿಕೆಯನ್ನು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರೋ ಹಿನ್ನೆಲೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸ್ಪಷ್ಟವಾದ ಸೂಚನೆ, ಇದು ಒಂದು ಕೂಡ ಮಾನದಂಡ. ಅಂದರೆ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಯಾವೆಲ್ಲ ಸಚಿವರ ಸಾಧನೆ ಕಳಪೆಯಾಗಿದೆ, ಯಾವೆಲ್ಲ ಸಚಿವರು ಸರಿಯಾದ ರೀತಿಯಲ್ಲಿ ಅವರ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರೋದರಲ್ಲಿ ವಿಫಲರಾಗಿದ್ದಾರೆ, ಈ ಅಂಶವೂ ಕೂಡ ಮಾನದಂಡವಾಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಸ್ಮಿತಾ, ಈಶ್ವರ್, ಇನ್ನು ಈ ಒಂದು ಮಾತಿನ ಹೇಳಿಕೆಗೆ ಸಿಎಂ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಮಾತಿನ ಮೂಲಕನ ಅಥವಾ ಏನು ಸಂಪುಟ ಪುನರಚನೆ ನಡೆಯುತ್ತೆ ಅದರಲ್ಲಿ ನೇರವಾಗಿ ರಿಯಾಕ್ಟ್ ಮಾಡ್ತಾರೆ, ಈ ಬಗ್ಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ? ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಇದಕ್ಕೆ ಯಾವ ರೀತಿಯಾದ ಉತ್ತರವನ್ನು ಕೊಡ್ತಾರೆ? ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ಬಿಕೆ ಹರಿಪ್ರಸಾದ್ ವಿರುದ್ಧ ಮಾತನಾಡೋದ್ರಿಂದ ಬಿಕೆ ಹರಿಪ್ರಸಾದ್ ಇದಕ್ಕೆ ಉತ್ತರವನ್ನು ಯಾವ ರೀತಿ ಕೊಡ್ತಾರೆ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇದನ್ನ ಪರಿಗಣನೆಗೆ ತೆಗೆದುಕೊಳ್ತಾರಾ? ಅಂದ್ರೆ ಸಂಪುಟ ಪುನರಚನೆ ಅಧಿವೇಶನದ ನಂತರವೇ ನಡೆಯುತ್ತೆ ಅಂತ ಒಂದು ಮಾಹಿತಿ ಲಭ್ಯವಾಗಿರೋದ್ರಿಂದ
ಬಹುತೇಕವಾಗಿ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅವರು ಕೂಡ ಈಗಾಗಲೇ ಅದಕ್ಕೆ ಹೇಳಿದ್ದಾರೆ. ಅನೇಕ ಸಚಿವರ ಸಾಧನೆ ಕಳಪೆಯಾಗಿದೆ, ಅನೇಕ ಸಚಿವರ ಸಾಧನೆ ವಿರುದ್ಧ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾತನ್ನು ಸ್ವತಃ ಪರಮೇಶ್ವರ್ ಕೂಡ ಆಡಿದ್ದಾರೆ. ಆ ಒಂದು ಕಳಪೆ ಸಾಧನೆ ಲೋಕಸಭಾ ಚುನಾವಣೆಯ ಸೋಲಿಗೂ ಕೂಡ ಹೊಣೆಗಾರರಾಗ್ತಾರಾ ಅನ್ನೋದು ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆದರೂ ಕೂಡ ಸಂಪುಟ ಪುನಾರಚನೆಯಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ, ಸ್ಪಷ್ಟೀಕರಣ ಕೊಡ್ತಾರಾ? ಅಂದರೆ ಇಡೀ ಸೋಲಿನ ಹೊಣೆಗಾರಿಕೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಮೈಸೂರಿನಲ್ಲಿ ಸೋತಿರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಹೊಣೆಗಾರರಾಗ್ತಾರೆ ಇದಕ್ಕೆ. ಹಾಗಾಗಿ ಇಡೀ ಪ್ರಕರಣವನ್ನು ಒಂದು ರೀತಿಯಲ್ಲಿ ಅಂದರೆ ರಾಜೀನಾಮೆ ಪರ್ವವನ್ನು ಸಿದ್ದರಾಮಯ್ಯನವರು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಾರೆ ಅಂದರೆ ರಾಮಲಿಂಗಾರೆಡ್ಡಿಯವರು ಆಗಲಿ ಸೇರಿದಂತೆ ಯಾವೊಬ್ಬರು ಸಚಿವರು ಕೂಡ ಈ ಒಂದು ಅಂದರೆ ಸೋಲಿನ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡೋ ಅಗತ್ಯವಿಲ್ಲ ಅನ್ನುವ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರಾ, ಅಥವಾ ಪ್ರಮುಖವಾಗಿ ಸೋಲಿಗೆ ಇವರೇ ಹೊಣೆಗಾರರು, ಈ ಸಚಿವರೇ ಹೊಣೆಗಾರರು ಅಂತ ಏನಾದರೂ ಸಿದ್ದರಾಮಯ್ಯನವರು ನಾಳೆ ದಿನಂತ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವರನ್ನು ಸಂಪುಟದಿಂದ ಹೊರಗಿಡುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಗೊತ್ತಾಗ್ತಿಲ್ಲ. ಆದರೆ ಸದ್ಯದ ಮಟ್ಟಿಗಂತೂ ಆಂತರಿಕ ಬೇಗುದಿ, ಪರಸ್ಪರ ಕೆಸರ ರಚಾಟ ಅಂದರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸೋತಿರೋದಕ್ಕೆ ಯಾರೊಬ್ಬರು ಕೂಡ ಹೊಣೆಗಾರರಾಗಕ್ಕೆ ರೆಡಿ ಆಗ್ತಿಲ್ಲ. ಅವರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಿದ್ದಾರೆ. ಅಂದರೆ BK ಹರಿಪ್ರಸಾದ್ ಹೈಕಮಾಂಡ್ ಲೆವೆಲ್ ಇದ್ದಾರೆ, ರಾಮಲಿಂಗಾರೆಡ್ಡಿ ರಾಜ್ಯ ಮಟ್ಟದಲ್ಲಿರೋದ್ರಿಂದ ಹೈಕಮಾಂಡ್ ವರ್ಸಸ್ ರಾಜ್ಯ ನಾಯಕರು ಅನ್ನುವ ಒಂದು ಡಿಫರೆನ್ಶಿಯೇಟ್ ಕೂಡ ಇಲ್ಲಿ ವ್ಯಕ್ತವಾಗ್ತಿದೆ. ಹಾಗಾಗಿ ಬಹುತೇಕವಾಗಿ ಭಿನ್ನಮತ ಮತ್ತೊಮ್ಮೆ ಒಂದು ರೀತಿಯಲ್ಲಿ ಆಂತರಿಕವಾಗಿರುವಂಥ ಭಿನ್ನಮತ ಸ್ಫೋಟಗೊಳ್ತಿದೆ ಅಂತ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಈಶ್ವರ್ ತಮ್ಮೆಲ್ಲ ಮಾಹಿತಿಗಾಗಿ.